ಈ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಗೇರಹಳ್ಳಿಯಲ್ಲಿ ತುಂಬಾ ಮಕ್ಕಳಲ್ಲೆಲ್ಲ ಸಡಗರ ಸಂಭ್ರಮ ಅಲ್ವಾ? ನಿಮ್ಗೆಲ್ಲ ಫುಲ್ ಖುಷಿ ಇದೆ ಅಲ್ವಾ? ಯಾಕೆ ಇಷ್ಟು ಖುಷಿ ನಿಮ್ಗೆ? ಇವತ್ತು ಈ ಒಂದು ನಿಮ್ಮ ಖುಷಿಗೆ ಕಾರಣ ಆಗಿರೋದು ಯಾರು ಅಂದ್ರೆ ಇಂಡಿಯಾ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಬ್ಯಾಂಗ್ಳೂರ್. ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿಯಾಡ ಕಾಟ ಮರುವಾಗ್ಯಾವ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಳ್ಳೋ ನೀನು ನಗಬೋದ ನಾನಾಗಿ ಹಳಬೋದ ಹೇ ಶಿವ ಜೀವವ ಕಾಡುತ್ತೀಯ ಕೋ ಶಿವ ಕನಸು ಒಡೆದವ ಶಿವ 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 ಶಿವನೇ ಹರ 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 ಹರನೇ. ಈ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಗೇರಹಳ್ಳಿಯಲ್ಲಿ ತುಂಬಾ ಮಕ್ಕಳಲ್ಲೆಲ್ಲ ಸಡಗರ ಸಂಭ್ರಮ ಅಲ್ವಾ? ನಿಮ್ಗೆಲ್ಲ ಫುಲ್ ಖುಷಿ ಇದೆ ಅಲ್ವಾ? ಯಾಕೆ ಇಷ್ಟು ಖುಷಿ ನಿಮ್ಗೆ? ಸಮ್ಮರ್ ಕ್ಯಾಂಪ್ ಎಷ್ಟ್ ದಿವಸದಿಂದ? ನಮ್ಗೆ ಒಂದು ನಿಯರ್ಲಿ ಒಂದು 12 ಡೇಸ್ ಅಂದ್ರೆ 2 ವಾರಗಳ ಕಾಲ ಅಂದ್ರೆ ಅಂಬೇಡ್ಕರ್ ಜಯಂತಿ ದಿನದಿಂದ ಇವತ್ತು 26ನೇ ತಾರೀಕು ಅಲ್ವಾ? ಅಂದ್ರೆ 2 ವೀಕ್ಸ್ ಸಮ್ಮರ್ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ. ಮೇನ್ ಈ ಒಂದು ಆಯೋಜನೆ ಮಾಡಿರೋದು ಯಾರು ಏನು ಅಂತ ತಿಳ್ಕೊಬೇಕಲ್ವಾ? ಫಸ್ಟ್ ನಾವು ಇವತ್ತು ಈ ಒಂದು ನಿಮ್ಮ ಖುಷಿಗೆ ಕಾರಣ ಆಗಿರೋದು ಯಾರು ಅಂದ್ರೆ ಇಂಡಿಯಾ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಬ್ಯಾಂಗ್ಳೂರ್. ಅವರ ಒಂದು ವಾಲಂಟಿಯರ್ ಆಗಿರ್ತಕ್ಕಂತಹ ಕಿರಣ್ ಕುಮಾರ್ ಸರ್ ಅವರು ಮೇಡಮ್ ನಿಮ್ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಆಯೋಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ರು. ಆಗ ಓಕೆ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಅದೇ ಸೋದರ ಸಮಾನರಾಗಿರ್ತಕ್ಕಂತಹ ಸುಬ್ರಾಯಪ್ಪ ಸರ್ ಅವ್ರನ್ನ ಕೇಳಿದಾಗ ಆಯ್ತು ಮೇಡಮ್ ನಮ್ ಶಾಲೆಯಲ್ಲಿ ಆರಾಮಾಗಿ ಆಯೋಜನೆ ಮಾಡೋಣ ಅಂತ ಅವರು ಪರ್ಮಿಷನ್ ಕೊಟ್ಟು ತುಂಬಾ ಖುಷಿ ಆಗ್ಬಿಡ್ತು. ಹೋದ್ರೆ ಹೋಗ್ಲಿ ಬಿಡು, ಖಾಸಗಿ ಶಾಲೆಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ದುಡ್ಡು ತಗೊಂಡು ಸಮ್ಮರ್ ಕ್ಯಾಂಪ್ ಎಲ್ಲ ಆಯೋಜನೆ ಮಾಡ್ತಾರೆ. ಬಟ್ ನಮ್ ಶಾಲೆಯಲ್ಲಿ ಫ್ರೀ ಆಗಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಸಂತೋಷ ಆಗಿ ನಾವು ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14ನೇ ತಾರೀಕು ಆ ಒಂದು ಏಪ್ರಿಲ್ 14ರಂದು ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹನುಮನಹಳ್ಳಿಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ BK ನಾಗರಾಜ್ ಸರ್ ಅವರು, ಅದೇ ರೀತಿ ಮುಳಬಾಗಿಲಿನ ರಾಜ್ಯ ಸರ್ಕಾರಿ ನೌಕರರ ಪ್ರೌಢಶಾಲೆಯ ನಿರ್ದೇಶಕರಾಗಿರ್ತಕ್ಕಂತಹ GR ಮಂಜುನಾಥ್ ರವರು, ಅದೇ ರೀತಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಸುಬ್ರಾಯಪ್ಪ ಸರ್ ಅವರು ಬಂದು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು. ಅವತ್ತು ಫಸ್ಟ್ ಡೇ ಇಂದ ಹಿಡಿದು ತುಂಬಾ ಚೆನ್ನಾಗಿ ಆಸ್ ಮಚ್ ಆಸ್ ಪಾಸಿಬಲ್ ಈ ಒಂದು ಮೇನ್ ಈ ಒಂದು ಸಮ್ಮರ್ ಕ್ಯಾಂಪ್ ಇಷ್ಟು ಮಾತ್ರ ಯಶಸ್ವಿ ಆಗೋದಕ್ಕೆ ಇನ್ನೊಬ್ರು ಮೇನ್ ಕಾರಣ ಅಂದ್ರೆ ನೀಲಮ್ಮ. ಈ ಒಂದು ಇದೇ ಒಂದು ಊರಿನ ಖಾಸಗಿ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂತಹ ನೀಲಮ್ಮ ಅವರವರು ಅಷ್ಟೇ ತುಂಬಾ ಚೆನ್ನಾಗಿ ಪ್ರತಿಯೊಂದು 12 ಡೇಸ್ ನೀಟಾಗಿ ಇನ್ ಟೈಮ್ ಬಂದು ಆಯೋಜನೆ ಮಾಡಿ ಇದ್ ಮಾಡಿದ್ದಾರೆ. ಅವ್ರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗ್ಬೇಕು ಅಂದ್ರೆ ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಶಾಲೆಗೆ ಪ್ರತಿದಿನ ಬರ್ತಾ ಇದ್ರು. ಪ್ರತಿದಿನ ಅಂದ್ರೆ ಈಗ ಮಲ್ಲಪ್ಪನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ KC ಶಾಂತಮ್ಮನವ್ರು ಬಂದಿದ್ರು. ಅದೇ ರೀತಿ ದೇವರಾಯ ಸಮುದ್ರ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂತಹ ಸುಶೀಲಾ ಮೇಡಮ್ ಬಂದಿದ್ರು. ನಲ್ಲೂರು ಶಾಲೆಯ ಸಹ ಶಿಕ್ಷಕಿಯಾಗಿರ್ತಕ್ಕಂತಹ ಪುಷ್ಪ ಬಂದಿದ್ರು. ಮತ್ತೆ ನನ್ನ ಹಳೆಯ ವಿದ್ಯಾರ್ಥಿಗಳು ಮಲ್ಲಪ್ಪನಹಳ್ಳಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಒಂದು ದಿನ ಬಂದು ಫುಲ್ ಡ್ರಾಯಿಂಗ್ ಹೇಳ್ಕೊಟ್ರು, ಚಲಪತಿ ಮತ್ತು ಪ್ರವೀಣ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರು. ಅದೇ ರೀತಿ ಇವತ್ತು ಮೇನ್ ಈ ಒಂದು ಇದಕ್ಕೆ ನಮ್ಮ ಒಂದು ಕೋಲಾರ್ ವಕ್ಲೇರಿ ಕ್ಲಸ್ಟರ್ ನ ಗಂಗಾಪುರ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂತಹ ನಮ್ಮ ಆತ್ಮೀಯರು ಆಗಿರ್ತಕ್ಕಂತಹ PV ಗೀತಾಲಕ್ಷ್ಮಿ ಅಕ್ಕ ಅವರು ಬಂದಿದ್ದಾರೆ. ಅವ್ರಿಗೂ ಒಂದು ಆತ್ಮೀಯವಾದ ಸ್ವಾಗತನ ಕೋರ್ತಾ ಇದೀವಿ. ಅದೇ ರೀತಿ ಇನ್ನೂ ತುಂಬಾ ಜನ ನಮ್ಮ ಅಡಿಗೆಯವರು ಬಂದು ಆನ್ ಟೈಮ್ ಬಂದು ಮಕ್ಕಳಿಗೆ ಏನೇನ್ ಬೇಕು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಡೋದು ಎಲ್ಲಾನು ಮಾಡ್ತಾ ಇದ್ರು.
ತುಂಬಾ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಡಿಯಾ ಸುಧಾರ್ ಅವರು ಬರೀ ಬೇಸಿಗೆ ಶಿಬಿರ ಅಂತಲ್ಲ, ನಮ್ಮ ಮುಳಬಾಗಲ್ ತಾಲೂಕಿಗೆ 1.5 year ಬ್ಯಾಕ್ ನಮ್ಮ ಶಾಲೆಯಲ್ಲಿ 2023 ಆಗಸ್ಟ್ ಜುಲೈ 21ನೇ ತಾರೀಕು ವಾಲಂಟಿಯರ್ ಅಂದ್ರೆ ನಮ್ ಶಾಲೆಗೆ ಸುಣ್ಣ ಬಣ್ಣ ಅದೇ ರೀತಿ ನಲಿಕಲಿ ಚೇರ್ಸು ಟೇಬಲ್ಸ್ ಎಲ್ಲ ಕೊಟ್ರು. ಅದನ್ನ ನೋಡಿ ನೆಕ್ಸ್ಟ್ ಮಲ್ಲಪ್ಪನಹಳ್ಳಿ ಶಾಲೆ, ದೇವರಾಯ ಸಮುದ್ರ, ಕಾಂತರಾಜ ಸರ್ಕಲ್ ಹತ್ರ ಇರ್ತಕ್ಕಂಥ ಅನಂತಪುರ ಶಾಲೆಗೂ, ಅದೇ ರೀತಿ ಈಗ ಕುರುಡುಮಲೆ ಸರ್ಕಾರಿ ಪ್ರೌಢಶಾಲೆ ಅಲ್ಲಿ 3 ಲಕ್ಷ ಕೊಟ್ಟು ಟಾಯ್ಲೆಟ್ಸ್ ಕಟ್ಕೊಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಕೂಡ ಸುಣ್ಣ ಬಣ್ಣ ಆ ಒಂದು ಕಾಮಗಾರಿನೆಲ್ಲ ಕೈಗೆತ್ಕೊಂಡಿದ್ದಾರೆ. ಇಂಡಿಯಾ ಸುಧಾರ್ ಆ ಒಂದು ಟ್ರಸ್ಟ್ ಅವ್ರಿಗೆ ನಾನು ಯಾವಾಗ್ಲೂ ಅಷ್ಟೇ ಆಭಾರಿಯಾಗಿರ್ತೀನಿ. ಈ ಒಂದು ಬೇಸಿಗೆ ಶಿಬಿರ ಅನ್ನೋದು ತುಂಬಾ ಚೆನ್ನಾಗಿ, ನಿಜವಾಗ್ಲೂ ನಾವೆಲ್ಲ ನೋಡಿರ್ಲಿಲ್ಲ. ಕಾಮನ್ ಆಗಿ ಗೌರ್ಮೆಂಟ್ ಶಾಲೆಗಳಲ್ಲಿ ಬೇಸಿಗೆ ಶಿಬಿರ ಅನ್ನೋದು ಸ್ವಲ್ಪ ಕಡಿಮೆನೆ ನಾನ್ ನೋಡ್ದಂಗೆ. ನಮ್ಮ ಶಾಲೆಯಲ್ಲಂತೂ ಮಕ್ಕಳು ತುಂಬಾ ಖುಷಿಯಾಗಿ 15 ದಿವಸದಿಂದ ತುಂಬಾ ಚೆನ್ನಾಗಿ ಬಂದು ಎಂಗೇಜ್ ಮಾಡಿ ಕ್ಲೇ ಮಾಡಲಿಂಗ್ ಆಗಿರ್ಬೋದು, ಒಂದು ಡ್ರಾಯಿಂಗ್ ಆಗಿರ್ಬೋದು, ಮುಖವಾಡಗಳು ಪ್ರತಿಯೊಂದು ಇಲ್ಲೇ ಇದೆ. ಎಲ್ಲಾನು ಸ್ವಲ್ಪ ಸಂತಸದಾಯಕವಾಗಿ ಕಲ್ತಿದ್ದಾರೆ. ಅದಕ್ಕೆ ಈ ಒಂದು ಇಂಡಿಯಾ ಸುಧಾರ್ ಅವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ. ಕೊನೆಯದಾಗಿ ಇಂಡಿಯಾ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅವ್ರಿಗೆ ಇದು ಏನಂದ್ರೆ, ಪ್ರತಿ ವರ್ಷನೂ ಅಷ್ಟೇ ನಮ್ಮ ಮುಳಬಾಗಲ್ ತಾಲೂಕಿನ ಅನೇಕ ಶಾಲೆಗಳಲ್ಲಿ ತಾವು ಈ ಒಂದು ಬೇಸಿಗೆ ಶಿಬಿರನ ಅನುಷ್ಠಾನ ಮಾಡ್ಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಬ್ರು ಬಂದಿದ್ದಾರೆ, ನಮ್ಮ ಅಕ್ಕ. ಅದೇ ರೀತಿ ವರದಗಾನಹಳ್ಳಿ ಶಾಲೆಯ ಸಹಶಿಕ್ಷಕಿಯಾಗಿರ್ತಕ್ಕಂತಹ ಎ.ವಿ. ರೆಡ್ಡಮ್ಮ ಅವರು ಬಂದು ತುಂಬಾ ಚೆನ್ನಾಗಿ ಪರಿಸರದ ಬಗ್ಗೆ, ಅದೇ ರೀತಿ ಅವತ್ತು ನಾವು ಗಿಡ ನಾಟಿ ಮಾಡೋದ್ರ ಮೂಲಕ ಒಂದು ಸಮ್ಮರ್ ಕ್ಯಾಂಪ್ ನ ಯಶಸ್ವಿಯಾಗಿ ಪರಿಸರಯುತವಾಗಿ ಕಾಳಜಿಯುತವಾಗಿ ಮಾಡಿದ್ವಿ. ನಮ್ಮ ಅಕ್ಕ ಕೂಡ ಅಷ್ಟೇ ಒಂದು ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ. Thank you once again. Thank you, India Sudhar, for giving big opportunity to my kids. I am very thankful to you. Thank you. ಇಲ್ಲಿ ನೆರೆದಿರುವಂತ ಎಲ್ಲಾ ಮಕ್ಕಳಿಗೂ ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಇವತ್ತು. ಯಾಕಪ್ಪ ನೀವೆಲ್ಲ ಅದೃಷ್ಟವಂತರು ಅಂತಂದ್ರೆ, ಇಂಡಿಯಾ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಬೆಟಗೇರಹಳ್ಳಿ ಶಾಲೆಯಲ್ಲಿ ಒಂದು ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಎಲ್ರಿಗೂ ಈ ಗುಣ ಬರೋದಿಲ್ಲ ಅಲ್ವಾ? ದುಡ್ಡು ಎಷ್ಟೋ ಜನಕ್ಕಿರುತ್ತೆ, ಆದ್ರೆ ಕೊಡ್ತಾರ ಅವರು? ಕೊಡೋದಿಲ್ಲ. ನಮ್ಮ ಸರ್ಕಾರಿ ಶಾಲೆಗಳು ಅಂದ್ರೆ ಎಲ್ಲ ಕಡೆಗಿರೋ ಮಕ್ಕಳು ಅಂತ ಟ್ರೀಟ್ ಮಾಡ್ತಾರೆ, ಆದ್ರೆ ನಮ್ಮ ಮಕ್ಳ ಕಡೆ ಇರೋರಲ್ಲ, ತುಂಬಾ ಬುದ್ಧಿವಂತರು. ನಾವ್ ಎಷ್ಟು ಕಲಿಸ್ತೀವೋ ಅಷ್ಟು ಕಲಿಕೆ ಮಕ್ಕಳಲ್ಲೇ ಆಗುತ್ತೆ. ಅದನ್ನ ಗುರ್ತಿಸ್ಬಿಟ್ಟು ನಾವೇನು ಪ್ರೈವೇಟ್ ಶಾಲೆಯವರು ಅಂದ್ರೆ ಖಾಸಗಿ ಶಾಲೆಗಳಿರುತ್ತಲ್ವಾ, ಅವ್ರೇನ್ ಮಾಡ್ತಾರೆ, 2,000 5,000 ದುಡ್ಡು ಕೊಟ್ಟು ಏನ್ ಮಾಡ್ತಾರೆ, ತಮ್ಮ ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ಗೆ ಕಳಿಸ್ತಾರೆ. ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ನೀವು? ಕೊಟ್ಟಿಲ್ಲ. ನಿಮ್ಗೆಲ್ಲ ಏನು ಫ್ರೀ ಆಗಿ ಸಮ್ಮರ್ ಕ್ಯಾಂಪ್ ಅನ್ನ ಈ ಚಾರಿಟಬಲ್ ಟ್ರಸ್ಟ್ ಅವರು ಆಯೋಜನೆ ಮಾಡಿದ್ದಾರೆ. ಯಾಕೆ ಆಯೋಜನೆ ಮಾಡಿದಾರಪ್ಪ ಅಂತಂದ್ರೆ, ಹಳ್ಳಿಗಳಲ್ಲಿ ಮಕ್ಕಳು ತುಂಬಾ ಬುದ್ಧಿವಂತರಿದ್ದಾರೆ, ಅವರಲ್ಲಿ ಹೆಚ್ಚು ಕೌಶಲ್ಯ ಇದೆ. ಆ ಕೌಶಲ್ಯವನ್ನ ಹೊರ ಹಾಕ್ಬೇಕಂದ್ರೆ ಅದಕ್ಕೆ ಒಂದು ವೇದಿಕೆ ಬೇಕು ಅಲ್ವಾ? ಆ ವೇದಿಕೆಯನ್ನ ಎಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ? ಈ ಬೇಸಿಗೆ ಶಿಬಿರದಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಶಾಲೆಗೆ ಬಂದಾಗ ಇವೆಲ್ಲ ಕಲಿತೀರಾ? ಶಾಲೆಯಲ್ಲಿ ಇವೆಲ್ಲ ಕಲಿಸ್ತಾರ? ಶಾಲೆಯಲ್ಲಿ ಪಾಠದ ಸಮಯದಲ್ಲಿ ನಾವು ಬರೀ ಪಾಠವನ್ನೇ ಮಾಡ್ತಾ ಇರ್ತೀವಿ ಅಲ್ವಾ? ಪಾಠವನ್ನೇ ಮಾಡ್ತಾ ಇರ್ತೀವಿ. ಈ ಕರ್ಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಕೋ ಕರ್ಕ್ಯುಲರ್ ಚಟುವಟಿಕೆಗಳಿಗೆ ನಾವು ಕಡಿಮೆ ಸಮಯವನ್ನ ತಗೊಂತೀವಿ. ಹೆಚ್ಚು ಸಮಯವನ್ನ ನಾವು ಶಾಲಾ ಅವಧಿಯಲ್ಲಿ ಕಲಿಕೆಗೆ ಒತ್ತು ಕೊಡ್ತಾ ಇರ್ತೀವಿ. ಆದ್ರೆ ಮಕ್ಕಳಿಗೆ ಏನಾಗುತ್ತೆ, ಬರೀ ಯಾವಾಗೂ ಓದು ಬರೀ ಅಂತಂದ್ರೆ ನಿಮ್ಗೂ ಬೋರ್ ಆಗುತ್ತಲ್ವಾ? ಹಾಗಾಗಿ ಏನ್ ಮಾಡ್ಬೇಕು, ತಮ್ಮ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ, ಆ ಪ್ರತಿಭೆಯನ್ನ ಹೊರಸೂಸ್ಬೇಕಂತಂದ್ರೆ ಇವಾಗೆಲ್ಲ ರಜಾ ಇದೆ. ರಜದಲ್ಲಿ ನೀವೇನ್ ಮಾಡ್ತೀರಾ? ಟಿವಿ ನೋಡ್ತೀರಾ, ಮೊಬೈಲ್ ನೋಡ್ತೀರಾ, ಇಲ್ಲ ಓಡಾಡ್ತಾ ಇರ್ತೀರಾ, ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ ಅಲ್ವಾ? ಆತರ ಟೈಮ್ ವೇಸ್ಟ್ ಮಾಡ್ದಿರಾ ಆ ರಜದಲ್ಲಿ ಕಲಿಕೆಯ ಜೊತೆಗೆ ಇನ್ನೂ ಬೇರೆದು ನಿಮ್ಮಲ್ಲಿರುವಂತಹ ಒಂದು ಕೌಶಲ್ಯವನ್ನ ಹೊರಸೂಚಿಸ್ಬೇಕು. ಕೆಲವು ಮಕ್ಕಳು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾರೆ, ಕೆಲವು ಮಕ್ಕಳು ಹಾಡ್ ಚೆನ್ನಾಗಿ ಹೇಳ್ತಾರೆ, ಕೆಲವು ಮಕ್ಕಳು ಕ್ರಾಫ್ಟ್ ಅಲ್ಲಿ ಇರ್ತಾರೆ. ಅವೆಲ್ಲವನ್ನ ಹೊರಸೂಸ್ಬೇಕಂದ್ರೆ ಈ ಬೇಸಿಗೆ ಶಿಬಿರ ಇಂಪಾರ್ಟೆಂಟ್. ಆ ಬೇಸಿಗೆ ಶಿಬಿರದಲ್ಲಿ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ನಿಮ್ಮ ಒಂದು ಕಲೆಯನ್ನ ನೀವು ಹೊರ ಹಾಕಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಮ ಸಮಯ ವ್ಯರ್ಥ ಆಗ್ದಿರಾ ಅದನ್ನ ಇಲ್ಲಿ ಏನಾಗ್ತೀರಾ, ನೀವು ಸದುಪಯೋಗ ಪಡಿಸ್ಕೊಂತೀರಾ. ಮತ್ತೆ ಬೇರೆ ಬೇರೆ ಯಾವ ರಿಸೋರ್ಸ್ ಪರ್ಸನ್ಸ್ ಬಂದಿದ್ರು ಅಂತ ಮೇಡಮ್ ಹೇಳಿದ್ರಲ್ಲ, ಪ್ರೇಮಾ ಮೇಡಮ್, ಆವಾಗ ನೀವು ಹೊಸದನ್ನ ಏನಾಯ್ತು ಇಲ್ಲಿ ಕಲಿಯಕ್ಕೆ ಸಾಧ್ಯ ಆಯ್ತು. ಕೆಲವ್ರಿಗೆ ಪೇಪರ್ ಕಟ್ಟಿಂಗ್ ಬರ್ತಾ ಇತ್ತು, ಕೆಲವರಿಗೆ ಕ್ರಾಫ್ಟ್ ಬರ್ತಾ ಇರ್ಲಿಲ್ಲ. ಅದನ್ನ ಕಲ್ತ್ಕೊಂಡ್ರಲ್ವಾ ನೀವು? ಅದನ್ನ ನೀವು ನಿತ್ಯ ಜೀವನದಲ್ಲಿ ಬಳಸ್ಕೋಬೋದಲ್ಲ.
ಟೈಮ್ ಇದ್ದಾಗ ಕಲಿಕೆ ಜೊತೆಗೆ ಇದನ್ನು ಸಹ ನೀವು ಬಳಸ್ಕೋಬಹುದು. ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ದಿರ ರಜದಲ್ಲೂ ಸಹ ಈ ಒಂದು ಅವಕಾಶವನ್ನ ಈ ಚಾರಿಟಬಲ್ ಟ್ರಸ್ಟ್ ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಆಗಿರುವಂತವ್ರು ಯಾರು? ನಿಮ್ಮ ಪ್ರೇಮ ಮೇಡಮ್ ಅವರು. ಇವರ ಒಂದು ಹಾರ್ಡ್ ವರ್ಕ್, ಯಾಕಂದ್ರೆ ಎಲ್ರು ಮಾಡಕ್ ಆಗಲ್ಲ. ಇವಾಗ ನಮ್ ಸ್ಕೂಲಲ್ಲಿ ನಾವು ಮಾಡಕ್ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ನಾವು ಹಾಕ್ಲಿಲ್ಲ, ಎಫರ್ಟ್ ಹಾಕ್ಲಿಲ್ಲ. ಆದ್ರೆ ಪ್ರೇಮ ಮೇಡಮ್ ಹಂಗಲ್ಲ, ನಿಮ್ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ. ಅವರನ್ನ ನೀವು ಇನ್ನು ಹೆಚ್ಚು ಹೆಚ್ಚು ಬಳಸ್ಕೋಬೇಕು. ಬಳಸ್ಕೊಂಡ್ರೆ ನಿಮ್ಮ ಒಂದು ಬುದ್ಧಿಶಕ್ತಿ ಆಗ್ಬೋದು, ನಿಮ್ಮ ಒಂದು ಟ್ಯಾಲೆಂಟ್ ಆಗ್ಬೋದು ಹೊರಗಡೆಗೆ ಬರ್ತದೆ. ಮೊದಲನೇದಾಗಿ ನಾವು ಪ್ರೇಮ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಕ್ಲಾಪ್ಸ್ ಮೂಲಕ. ಅದೇ ರೀತಿ ಇದೇ ಊರಿನಲ್ಲಿರುವಂತ NGO ಇವರು, ನಿಮ್ಗೆ NGO ತರ ಸ್ವಯಂ ಸೇವಕರು. ನಾನೇ ಮಾಡ್ತೀನಿ ಬಿಡಿ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಬಂದು ನಿಮ್ಗೆಲ್ಲ ಅವರಲ್ಲಿರುವಂತಹ ಒಂದು ಕಲೆಯನ್ನ ನಿಮ್ಗೆ ತೋರ್ಸ್ಕೊಟ್ಟಿದ್ದಾರೆ ಅಲ್ವಾ? ಗೊತ್ತಿತ್ತ ಅವ್ರಿಗೆ ಇದೆಲ್ಲ ಬರ್ತಾ ಇತ್ತು ಅಂತ? ಮೊದ್ಲು ನಿಮಗ್ ಗೊತ್ತಿತ್ತ ಅವ್ರಿಗೆಲ್ಲ ಬರುತ್ತೆ ಅಂತ? ಇಲ್ಲ, ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು, ಓ ಮೇಡಮ್ ಇಷ್ಟೆಲ್ಲ ನಮ್ಗೆ ಕಲ್ಸ್ಕೊಟ್ರಪ್ಪ, ನಾವು ಇದನ್ನ ನಾವು ಮನೆಯಲ್ಲೇ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವರು NGO ಸ್ವಯಂ ಸೇವಕರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಇವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಕ್ಕಳು ನೀವೆಲ್ಲ ಒಬ್ರುನು ಒಂದು ದಿನಾನು ಆಬ್ಸೆಂಟ್ ಆಗ್ದಿರಾ ಈ ಒಂದು ಬೇಸಿಗೆ ಶಿಬಿರಕ್ಕೆ ಹಾಜರಾಗಿದ್ದೀರಾ, ಕಲ್ತ್ಕೊಂಡಿದ್ದೀರಾ, ಖುಷಿ ಪಟ್ಟಿದ್ದೀರಾ, ಸಂತೋಷ ಪಟ್ಟಿದ್ದೀರಾ, ನಿಮ್ಮ ಸಮಯವನ್ನ ಸದುಪಯೋಗ ಪಡಿಸ್ಕೊಂಡಿದ್ದೀರಾ. ಇದಕ್ಕೆಲ್ಲದಕ್ಕೂ ನಿಮ್ಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. 2 ಮಾತನ್ನು ನಮ್ಗೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಜಾನ್ವಿ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯಾ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ನಮ್ಮ ಶಾಲೆಯಲ್ಲಿ 2 ವಾರಗಳು ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಜಯಂತಿ ದಿನದಂದು ಬೇಸಿಗೆ ಶಿಬಿರವು ಪ್ರಾರಂಭವಾಗಿದೆ. ಪ್ರತಿದಿನ ನಾವು ಪ್ರಾರ್ಥನೆ, ಯೋಗ, ಧ್ಯಾನವನ್ನು ಪ್ರಾರಂಭಿಸಿ ಅನೇಕ ಚಟುವಟಿಕೆಗಳನ್ನು ಕಲಿತುಕೊಂಡವು. ಅವು ಯಾವ್ಯಾವೆಂದರೆ ಪೇಪರ್ ಕಟಿಂಗ್, ಲೋಟಗಳಿಂದ ಪಿರಮಿಡ್ ಜೋಡಣೆ, ಡ್ರಾಯಿಂಗ್, ಕಸದಿಂದ ರಸ, ಕ್ಲೇ ಮಾಡಲಿಂಗ್, ರೈಮ್ಸ್, ಆರ್ಟ್ಸ್, ಹಾಡು, ಅನೇಕ ಆಟಗಳನ್ನು ಕಲಿತುಕೊಂಡವು. ಸುಮಾರು 25ರಿಂದ 30 ಮಕ್ಕಳು ಬೇಸಿಗೆ ಶಿಬಿರಕ್ಕೆ ಬರುತ್ತಿದ್ದರು. ನಮಗೆ ಪ್ರತಿದಿನ ಹಣ್ಣು, ಬಿಸ್ಕೆಟ್ ನೀಡುತ್ತಿದೆ. ನಾವು ನೀಲಮ್ಮ ಮತ್ತು ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಬಂದು ಹೇಳಿಕೊಡುತ್ತಿದ್ದರು. ನಾವು ತುಂಬಾ ಸಂತೋಷದಿಂದ ಎಲ್ಲ ಆಟಗಳನ್ನು ಕಲಿತುಕೊಂಡವು. ನಾವು ಯಾವಾಗಲೂ ಇಂಡಿಯಾ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರ ಧನ್ಯವಾದ ತಿಳಿಸುತ್ತೇನೆ. ನನ್ನ ಹೆಸರು ನಿಶಾತ್. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಗೆರೆಯಲ್ಲಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನೀಲಮ್ ಅಂತ. ನಾನು ಇಂಡಿಯನ್ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇದರಲ್ಲಿ ನಾನು 12 ದಿನಗಳ ಕಾಲ ಹೇಳಬೇಕಂದ್ರೆ ತುಂಬಾ ಸಂತೋಷದಿಂದ ಮಾಡಿದೀನಿ ಅಂತ ಹೇಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಮಗುಗೆ ಹೇಳ್ಕೊಡುವಾಗ ಆ ಮಗು ಯಾವುದೇ ಅದಲ್ಲ ಆ ಮಗು ಕಲಿಯೋವಾಗ ಎಷ್ಟು ಸಂತೋಷವಾಗಿ ಮಾಡಿದಿ ಅಂದ್ರೆ, ಯಾಕಂದ್ರೆ ಇವಾಗ ಬೇಸಿಗೆ ಕಾಲ ಅಂದ್ರೆ ಈಜೋಡಿಯಕ್ಕೆ ಹೋಗ್ತಾರೆ, ತೊಂದ್ರೆ ಆಗುತ್ತೆ, ಊರುಗಳಿಗೆ ಹೋಗ್ತಾರೆ, ಏನೋ ಒಂದು ಆಕ್ಸಿಡೆಂಟ್ ಆಗೋದು ಆ ತರ ಎಲ್ಲ ಆಗುತ್ತೆ. ಬಟ್ ನಮ್ಮೂರಲ್ಲಿರೋ ಮಕ್ಳ ಎಲ್ಲಾರು ಬಂದು ನಾನೇನ್ ಹೇಳ್ಕೊಡ್ತೀನೋ ಪ್ರತಿಯೊಂದನ್ನು ಕಲ್ತಿದ್ದಾರೆ. ಅದನ್ನು ನಾನು ಇವಾಗ ಪ್ರತಿಯೊಂದನ್ನು ವಿವರಣೆಗೆ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಮೊದಲನೇದು ಬೆಳಗ್ಗೆ ಬಂದಿದ ತಕ್ಷಣ ಪ್ರಾರ್ಥನೆ ಮಾಡಿಸ್ತಾ ಇದೆ, ಮತ್ತೆ ಯೋಗ ಮಾಡಿಸ್ತಾ ಇದೆ, ಮತ್ತೆ ಕ್ರಸಿವ್ ಹ್ಯಾಂಡ್ ರೈಟಿಂಗ್ ಬರ್ಸ್ತಾ ಇದೆ, ಮತ್ತೆ ಪ್ರತಿದಿನ ಒಂದೊಂದು ಆಕ್ಟಿವಿಟಿ ಮಾಡಿಸ್ತಾ ಇದೆ. ಮುಖವಾಡಗಳು, ಮತ್ತೆ ಟೋಪಿ ತಯಾರಿಕೆ ಮಾಡೋದು ಹೇಗೆ, ಮತ್ತೆ ಬಲೂನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ ರೀತಿ ನಾವು ಪಿರಮಿಡ್ ಕಟ್ಟೋದು, ಮತ್ತೆ ಅದನ್ನ ಯಾವ ರೀತಿ ಈ ತರ ಇಳಿಸ್ಬೇಕು ಅನ್ನೋದು ಹೇಳ್ಕೊಟ್ಟಿದೀನಿ. ಮತ್ತೆ ಡ್ರಾಯಿಂಗ್ ಈ ತರ ಡ್ರಾಯಿಂಗು ಹೇಳ್ಕೊಟ್ಟಿದೀವಿ. ಡ್ರಾಯಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದೀವಿ. ಅದೇ ರೀತಿ ಕಸದಿಂದ ರಸ ಯಾವ ರೀತಿ ನಾವ್ ಇವಾಗ ಇದು ವೇಸ್ಟ್ ಬಾಟಲ್ ಅಂತ ನಾವ್ ಇದನ್ನ ಬಿಸಾಕ್ತಿವಿ, ಇದನ್ನ ನಾವ್ ಯಾವ ರೀತಿ ಬಳಸ್ಕೊಂಡು ನಾವು ಒಂದು ಡಿಸೈನ್ ಮಾಡೆಲ್ ಆಗಿ ನಾವು ಅದನ್ನ ತಯಾರಿಕೆ ಮಾಡಿ ನಾವು ಮನೆಯಲ್ಲಿ ಇಟ್ಕೋಬಹುದು. ಈ ರೀತಿ ಮಾಡಿ ನೋಡಿ, ಇದನ್ನ 1ನೇ ಕ್ಲಾಸ್ ಮಕ್ಕಳು ತಯಾರು ಮಾಡಿರೋದಂಥದ್ದು. ಇಂಥವೆಲ್ಲ 1ನೇ ಕ್ಲಾಸು 2ನೇ ಕ್ಲಾಸು ಪ್ರತಿಯೊಬ್ಬನು ಮಗುನು ಮಾಡಿದೆ ಇದನ್ನ. ಅದೇ ರೀತಿಯಾಗಿ ಕೆಸರಲ್ಲಿ ನಾವ್ ಯಾವ ರೀತಿ ಇದನ್ನ ಮಾಡೋದಂತ ಇದನ್ನು ಮಾಡಿದ್ದಾರೆ ಮಕ್ಕಳು. ಮತ್ತು ಮುಖವಾಡಗಳು, ಮತ್ತೆ ಈ ತರ ಪೇಪರ್ ಇದ್ರಲ್ಲಿ ಯಾವ ತರ ಮಾಡೋದು ನೋಡಿ ಇದನ್ನು ಮಾಡಿದ್ದಾರೆ. ಸರಿ, ಪೇಪರ್ ಕಟ್ಟಿಂಗ್ ಅಂದ್ರೆ ನೋಡಿ ಚಿಟ್ಟಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸರಿನಾ? ನೋಡಿ ನೀವು ಎಷ್ಟು ಚೆನ್ನಾಗಿ ಮಾಡಿದೀರಾ ಅಂದ್ರೆ ಎಷ್ಟು ಖುಷಿಯಾಗಿ ಮಾಡಿದ್ರಲ್ವಾ? ಮಾಡಿದ್ರ ಇಲ್ವಾ? ಅದೇ ರೀತಿ ನೋಡಿ ಇದು ಐಸ್ ಕ್ರೀಮ್ ಸ್ಟಿಕ್ಸ್ ಅಲ್ಲಿ ನೋಡಿ ಪಂಚಾಯತ್ ಕೃತ
ಮತ್ತೆ ನೋಡಿ ಈ ತರ ಎಲ್ಲ ಮಾಡಿದ್ವಿ, ಆಯತಾಕಾರ, ಮತ್ತೆ ಬೋಟ್ ತಯಾರಿಕೆ ಮಾಡೋದು, ಮತ್ತೆ ಇದು ಬಕೆಟ್ ಅಂದ ಬಾಲ್ ಆಡ್ಸಿದೀವಿ. ಮತ್ತೆ ನೋಡಿ ನಾವು ಇವಾಗ ವೇಸ್ಟ್ ಆಗಿ ಬಿಸಾಕ್ತಿವಿ, ಇದ್ರಲ್ಲಿ ನೋಡಿ ಚಾಕ್ ಪೀಸ್ ಹಾಕೋಬಹುದು, ಅದನ್ನು ಗಿಫ್ಟ್ ಬಾಕ್ಸ್ ತರ ನಾವು ತಯಾರಿಕೆ ಮಾಡಿದೀವಿ. ಮತ್ತೆ ಛತ್ರಿ ಮಾಡೋದು ಪ್ರತಿದಿನ, ಮತ್ತೆ ಅವ್ರಿಗೆ ಹಣ್ಣು ಹಂಪಲುಗಳನ್ನು ಪ್ರತಿದಿನ ಪ್ರತಿಯೊಂದು ಮಗುಗೆ ಹೆಂಗಿಲ್ಲ ಅಂದ್ರುನು 2-3 ಐಟಮ್ಸ್ ಅಂದ್ರೆ ಚಾಕ್ಲೇಟ್ಸು, ಆಪಲ್ಲು, ಬಿಸ್ಕೆಟ್ಸು, ಮತ್ತೆ ಹಣ್ಣುಗಳಂದ್ರೆ ಹೇಳ್ಬೇಕಂದ್ರೆ ವಾಟರ್ ಮಿಲನ್, ಪಪ್ಪಾಯ, ಪ್ರತಿಯೊಂದು ದಿನಕ್ಕೆ 2-3 ಆದ್ರೂ ಕೊಡ್ತಾ ಇದ್ವು. ಮತ್ತೆ ಗಿಡ ನಾಟಿ ಮಾಡೋದು, ರೆಡ್ಡಮ್ಮ ಮೇಡಮ್ ಅಂತ ಒಬ್ರು ಬಂದಿದ್ರು ಶಿಕ್ಷಕರು, ಅವರು ಬಂದ್ಬಿಟ್ಟು ಪ್ರತಿಯೊಂದು ಇದೇ ಶಾಲೆಯಲ್ಲಿ ಸಸ್ಯಗಳು ಚೆನ್ನಾಗಿದಾವೆ, ಅದ್ರ ಬಗ್ಗೆ ಪ್ರತಿಯೊಂದು ಸಸ್ಯದ ಬಗ್ಗೆ, ನುಗ್ಗೆಕಾಯಿ ಮರದಿಂದ ಹಿಡಿದು ಮತ್ತೆ ಪುದೀನ ಸೊಪ್ಪು ನಮ್ಗೆ ಏನ್ ಯೂಸ್ ಆಗುತ್ತೆ, ಮತ್ತೆ ನುಗ್ಗೆಕಾಯಿ ಸೊಪ್ಪಿಂದ ನುಗ್ಗೆಕಾಯಿಂದ ನಮ್ಗೆ ಯಾವ ತರ ಯೂಸ್ ಆಗುತ್ತೆ ಅದೊಂದು ಹೇಳಿದ್ರು. ಮತ್ತೆ ಅದೇ ದಿನ ನಾವು ಸಸ್ಯವನ್ನು ಕೂಡ ನಾಟಿ ಮಾಡಿ ನಮ್ಮ ಮಕ್ಳೆಲ್ಲರೂ, ನಾವು ಸಹ ನಮ್ಮ ಪ್ರೇಮ ಮೇಡಮ್ ಎಲ್ಲರೂ ಸೇರ್ಕೊಂಡು ನಾವು ಸಸ್ಯವನ್ನು ನಾಟಿ ಮಾಡುದು. ಅದೇ ಇವತ್ತು ಒಂದು ದಿನದಲ್ಲಿ ನಾವು ಇದೇ ಕೊನೆ ಆಗುತ್ತಿರೋದ್ರಿಂದ ಚಾರಿಟೇಬಲ್ ಬೇಸಿಗೆ ಶಿಬಿರ ಕೊನೆ ಆಗುವುದರಿಂದ ಇವತ್ತು ನಾವು ಮಕ್ಕಳಿಗೆ ಪೋಚ್ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ. Thank you, India.